ಟಿವಿ9ಗೆ ಮಾಜಿ ಸಭಾಪತಿಯವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಡೀ ಘಟನೆಯೇ ಸಂಪೂರ್ಣ ಖಂಡನೀಯ ಅನ್ನೋದಾಗಿ ಬಿಎಲ್ ಶಂಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಜಿ ಸಭಾಪತಿಯವರು ಮೇಲ್ಮನೆಗೆ ಅಗೌರವ ತರುವಂತಹ ಘಟನೆ ಆಗಿದೆ. ಘಟನೆ ಕುರಿತು ಸಭಾಪತಿ ಪೊಲೀಸ್ ತನಿಖೆಯಾಗಬೇಕು. ಆಡಿಯೋ ವಿಡಿಯೋ ರೆಕಾರ್ಡ್ ಸ್ಟಾಪ್ ಆಗಿರುತ್ತೆ. ಆದರೆ ಅಲ್ಲಿರೋರ ಬಳಿ ಮಾಹಿತಿಯನ್ನ ಕಲೆ ಹಾಕಬೇಕು. ಮಾಧ್ಯಮದವರ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದ್ರೆ ಅದನ್ನ ನೋಡಬೇಕು. ಯಾರೇ ಇದ್ರೂ ಕಾನೂನು ಕೈಗೆತ್ತಿಕೊಳ್ಳಬಾರದು ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಈರಣ್ಣ ಅವರನ್ನ ಮಾತನಾಡಿಸಿದ್ದಾರೆ. ಅವರೇನ್ ಹೇಳಿದ್ರು ಬನ್ನಿ ನೋಡೋಣ. ನಿನ್ನೆಯ ಘಟನೆಯನ್ನ ನೀವು ನೋಡಿದ್ದೀರಿ, ಆ ಘಟನೆ ಬಗ್ಗೆ ಏನು ಹೇಳ್ತೀರಿ ಸರ್? ಅಲ್ಲ, ಇಡೀ ಘಟನೆ ಸಂಪೂರ್ಣವಾಗಿ ಖಂಡನಾರ್ಹವಾಗಿರುವಂಥದ್ದು, ವಿಶೇಷವಾಗಿ ಮೇಲ್ಮನೆಗೆ ಅಗೌರವವನ್ನು ಮಾಡುವಂಥ ಘಟನೆ. ಹಾಗಾಗಿ ಅದಕ್ಕೆ ಕಾರಣವಾದಂಥ ಹಿನ್ನೆಲೆ ಅಂಶಗಳನ್ನು ಕೂಲಂಕುಷವಾಗಿ ಸಭಾಪತಿಗಳು ಮತ್ತು ಪೊಲೀಸ್ ತನಿಖಾಧಿಕಾರಿಗಳನ್ನು ತನಿಖೆ ಮಾಡಿ ಈ ರೀತಿಯ ಘಟನೆ ಪುನರಾವರ್ತನೆ ಆಗದೇ ಇರುವಂಥ ರೀತಿಯಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇದೆಲ್ಲ ಒಂದ್ ಕಡೆ ಸದನದ ಒಳಗಡೆ ಆಗ್ತಿದ್ರೆ, ಇದು ಆ ಘಟನೆ ಆಗಿ ಸ್ವಲ್ಪ ಹೊತ್ತರ ನಂತರ ಸದನದ ಹೊರಗಡೆ ಅಂದ್ರೆ ಆ ಕಾರಿಡಾರ್ ನಲ್ಲಿ ಸಿ.ಟಿ. ರವಿ ಅವರ ಮೇಲೆ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪ ಇದೆ ಸರ್. ಅದ್ರ ವಿಜುವಲ್ಸು ನೀವು ನೋಡಿದ್ದೀರಿ, ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸಾರ್ವಜನಿಕರು, ಅವರು ಸಚಿವರ ಅಥವಾ ಶಾಸಕರ ಖಾಸಗಿ ಸಿಬ್ಬಂದಿ ಆಗಿರಲಿ, ಯಾರೇ ಆಗಿರಲಿ, ಅವರು ಸದನದ ಒಳಗೆ ಅಥವಾ ಸದನದ ಲಾಬಿನಲ್ಲಿ ನಡೆದಂಥ ಘಟನೆಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಕಾನೂನನ್ನು ಕೈ ತೆಗೆದುತಕ್ಕಂಥ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಅವ್ರು ಯಾರು ಬೇಕಾದರೂ ಆಗಿರ್ಬೋದು, ಶಾಸಕರು ಅಥವಾ ಸಿಬ್ಬಂದಿ ಯಾರು ಬೇಕಾದರೂ ಆಗಿರ್ಬೋದು, ಅದು ಅತ್ಯಂತ ಖಂಡನೀಯವಾಗಿರುವಂಥದ್ದು. ಸಿ.ಟಿ. ರವಿಯವರು ಅಕಸ್ಮಾತಾಗಿ ಯಾವುದಾದ್ರೂ ಕೂಡ ಮಾನಹಾನಿಕರವಾದಂಥ ವ್ಯಕ್ತಿಯ ಚಾರಿತ್ರ್ಯವಧೆ ಮಾಡುವಂಥ ಮಾತುಗಳನ್ನ ಹೇಳಿದ್ದಾರೆ ಅಂತ ಏನು ಆರೋಪ ಇದೆ, ಅದನ್ನು ಸಾಬೀತುಪಡಿಸಿ ಅದಕ್ಕೆ ಏನು ಶಿಕ್ಷೆ ಆಗಬೇಕು ಆ ರೀತಿ ಕೊಡಿಸೋದು ಮುಖ್ಯ ಆಗ್ತದೆ ಹೊರತಾಗಿ ಬೇರೆ ರೀತಿಯಲ್ಲೇ ದೈಹಿಕವಾದಂಥ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ತಪ್ಪು. ಎರಡೂ ಕಡೆಯಿಂದ ಅದಾಗಿದ್ದರೆ ಎರಡೂ ಕೂಡ ತಪ್ಪೇ. ಇದೆಲ್ಲ ಆದ್ಮೇಲೆ ಸರ್ ಅವರನ್ನ ವಶಕ್ಕೆ ಪಡ್ಕೊಂಡೋದ್ರು, ಠಾಣೆ ಕರೆದೋದ್ರು. ಬಟ್ ಅಲ್ಲಿಂದ ಓವರ್ ನೈಟ್ ಆಗಿ ಅವರನ್ನ ಸುತ್ತಾಡಿಸಿದ್ದಾರೆ. ಸುಮಾರು ಬೆಳಗಾವಿ ಜಿಲ್ಲೆ ಆಮೇಲೆ ಬಾಗಲಕೋಟೆ ಬಾರ್ಡರ್ ಕರ್ಕೊಂಡೋಗಿ ಇಡೀ ರಾತ್ರಿ ಸುತ್ತಾಡಿಸಿದ್ದಾರೆ. ಅದರ ವಿರುದ್ಧವಾಗಿ ಸಿ.ಟಿ. ರವಿ ಅವರು ಆಕ್ರೋಶ ಹೊರ ಹಾಕ್ತಿದ್ದಾರೆ. ಖುದ್ದು ಪೊಲೀಸರ ವಿರುದ್ಧವೇ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ, ನನ್ನನ್ನು ಎನ್ಕೌಂಟರ್ ಮಾಡ್ತೀರಾ, ಹತ್ಯೆ ಮಾಡಕ್ ಕರ್ಕೊಂಡು ಹೋಗ್ತಿದ್ದೀರಾ ಅಂತ. ಈ ರೀತಿಯಾಗಿ ಇಡೀ ರಾತ್ರಿ ಸುತ್ತಾಡಿಸೋ ಅವಶ್ಯಕತೆ ಇತ್ತ ಅಂತ ಸರ್? ಇದಕ್ಕೆ ಪೊಲೀಸರು ಉತ್ತರ ಕೊಡಬೇಕು. ಬಹುತೇಕ ಅವರ ರಕ್ಷಣೆ ದೃಷ್ಟಿಯಿಂದಲೂ ಆ ಥರ ಮಾಡಿರ್ಬೋದು. ಯಾಕೆಂದರೆ ಆ ಘಟನೆ ನಡೆದ ತಕ್ಷಣ ಬೆಳಗಾವಿನಲ್ಲಿ ಸುಮಾರು ಘಟನೆಗಳು ನಡೆದು, ಆಮೇಲೆ ಖಾನಾಪುರದಲ್ಲೂ ಘಟನೆಗಳು ನಡೆದು, ಆ ಸ್ಟೇಷನಿಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಚಿಕ್ಕಮಗಳೂರಿನಲ್ಲೂ ಕೂಡ ಪ್ರತಿಭಟನೆಗಳು ನಡೆದು, ಬೆಂಗಳೂರಿನಲ್ಲೂ ಕೂಡ ಪತ್ರಿಕೆಗಳು ಬರಲಿಕ್ಕೆ ಶುರುವಾದವು. ಹಾಗಾಗಿ ಬಹುತೇಕ ಶಾಸಕರನ್ನು ರಕ್ಷಣೆ ಮಾಡುವಂಥ ದೃಷ್ಟಿಯಿಂದಲೇ ಕೆಲವು ಆ ಸಂದರ್ಭದಲ್ಲಿ ಅವ್ರಿಗೇನು ಮಾಹಿತಿ ಇತ್ತು ಅದರ ಆಧಾರದ ಮೇಲೆ ಅವ್ರು ಕ್ರಮ ಕೈಗೊಂಡಿರ್ತಾರೆ. ಸಿ.ಟಿ. ರವಿಯವರು 4 ಬಾರಿ ವಿಧಾನಸಭಾ ಸದಸ್ಯರಾಗಿ, ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ, ಸಚಿವರಾಗಿಯೂ ಕೂಡ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರನ್ನು ಎನ್ಕೌಂಟ್ರು ಮತ್ತೊಂದು ಆ ರೀತಿಯೆಲ್ಲ ಮಾಡುವಂಥ ದುಸ್ಸಾಹಸವನ್ನು ಯಾವ ಪೊಲೀಸರು ಮಾಡೋದಿಲ್ಲ. ಅವರು ಕೂಡ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೆ. ಅಖಿಲ ಭಾರತ BJPನಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೆಲಸ ಮಾಡಿದ್ದರು. ಹಾಗಾಗಿ ಅವರು ಕೂಡ ಈ ವ್ಯವಸ್ಥೆ ಯಾವ ರೀತಿ ಕೆಲಸ ಮಾಡ್ತಾರೆ ಅವರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಅದೆಲ್ಲ ಸ್ವಲ್ಪ ಉತ್ಪ್ರೇಕ್ಷಿತ ಆರೋಪಗಳು. ಇದಿಷ್ಟು ಹಿರಿಯ ನಾಯಕರಾದ ಬಿಎಲ್ ಶಂಕರ್ ಅವರು ಹೇಳಿದ ಮಾತು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಈರಣ್ಣ ಬಸವ, ಟಿವಿ9 ಬೆಂಗಳೂರು. ಇದೆಲ್ಲವೂ ಕೂಡ ಪ್ರಕರಣದ ಕುರಿತು ನಾಯಕರುಗಳ ಮಾತಾಯಿತು.